ಕೋರ್ಟ್ ಅಂದಮೇಲೆ ನ್ಯಾಯ ಸಿಗ್ಬೇಕು ಅಲ್ವಾ? ಆದ್ರೆ ಕಲ್ಪನೆ ಮಾಡ್ಕೊಳ್ಳಿ, ನ್ಯಾಯದ ದೇಗುಲದ ಒಳಗಡೆ ಸಾರ್ವಜನಿಕರ ಎದುರೇ ಒಬ್ರು ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅಂದ್ರೆ ಏನಪ್ಪಾ ಇದು, ನಂಬೋಕೆ ಆಗಲ್ಲ ಅನ್ಸುತ್ತೆ ಅಲ್ವಾ? ಇದನ್ ಕೇಳಿದ್ರೆ ನಿಮ್ ತಲೆ ತಿರುಗುತ್ತೆ. ಇದು ನಡೆದಿದ್ದು ನಮ್ಮ ಕರ್ನಾಟಕದಲ್ಲಿ ಒಂದು ಸಾಮಾನ್ಯ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸ್ನ ವಿಚಾರಣೆ ನಡೀತಿತ್ತು. ಆಸ್ತಿ ಪಾಲು, ಸಂಬಂಧಿಕರ ವೈಮನಸ್ಸು, ಇಂತಹದ್ದೇ ಒಂದು ಗಂಭೀರ ಪ್ರಕರಣ. ಜಡ್ಜ್, ವಕೀಲರು, ಕಕ್ಷಿದಾರರು ಎಲ್ಲರೂ ಗಂಭೀರವಾಗಿ ವಾದ ಪ್ರತಿವಾದ ಕೇಳುತ್ತಿದ್ರು. ಆವಾಗ ಅಲ್ಲಿ 65 ವರ್ಷದ ಒಬ್ಬ ವೃದ್ಧೆ ಇರ್ತಾರೆ. ಅವ್ರ ಮುಖದಲ್ಲಿ ಏನೋ ಒಂದು ತೀವ್ರ ಹತಾಶೆ, ಕಣ್ಣುಗಳಲ್ಲಿ ಗೆಲ್ಲೇಬೇಕು ಅನ್ನೋ ಹಠ. ಆ ಕೇಸಿನ ಫಲಿತಾಂಶ ಹೇಗಾದ್ರೂ ಮಾಡಿ ತಮ್ಮ ಪರ ಬರಬೇಕು ಅಂತ ತೀವ್ರವಾಗಿ ಬಯಸ್ತಿದ್ರು. ಇದ್ದಕ್ಕಿದ್ದಂತೆ ಏನ್ ಮಾಡಿದ್ರು ಗೊತ್ತಾ? ಯಾರೂ ಊಹಿಸದಂತಹ, ನಂಬಲಾಗದಂತಹ ಒಂದು ಕೆಲಸಕ್ಕೆ ಮುಂದಾದ್ರು. ಅವರು ಸದ್ದಿಲ್ಲದೆ ತಮ್ಮ ಜೊತೆ ತಂದಿದ್ದ ಕೆಲವು ವಿಚಿತ್ರ ವಸ್ತುಗಳನ್ನ ಹೊರಗೆ ತೆಗೆದ್ರು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ರೆ, ನಿಜ ಜೀವನದ ರೋಚಕ ಕಥೆಗಳು ನಿಮ್ಗೆ ಇಷ್ಟವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಆ ವಸ್ತುಗಳಿಂದ ನ್ಯಾಯಾಲಯದ ನೆಲದ ಮೇಲೆಯೇ ಒಂದು ಚಿಕ್ಕ ಮಾಟಮಂತ್ರದ ಪೂಜೆಯನ್ನ ಶುರು ಮಾಡಿದ್ರು. ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಇಂಥದ್ದೇ ಸಾಂಪ್ರದಾಯಿಕ ವಸ್ತುಗಳನ್ನ ಬಳಸಿ ನ್ಯಾಯ ಪಡೆಯಲು ತಂತ್ರವನ್ನೇ ಪ್ರಯೋಗಿಸೋಕೆ ಹೊರಟಿದ್ರು. ಅಲ್ಲಿದ್ದವರಿಗೆಲ್ಲ ಇದು ನೋಡಿ ಶಾಕ್. ಜಡ್ಜ್ಗೆ, ವಕೀಲರಿಗೆ, ಭದ್ರತಾ ಸಿಬ್ಬಂದಿಗೆ ಎಲ್ಲರಿಗೂ ಕಣ್ಣಲ್ಲಿ ನೀರು. ನ್ಯಾಯಾಲಯದ ಘನತೆಗೆ ಧಕ್ಕೆ ತರುವಂತಹ ಈ ಕೆಲಸ ಕಂಡು ಎಲ್ಲರೂ ಸ್ತಬ್ಧರಾದರು. ಪರಿಸ್ಥಿತಿ ತಕ್ಷಣವೇ ಗಂಭೀರವಾಗಿ ಬದಲಾಯಿತು. ತಕ್ಷಣವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ವೃದ್ಧೆಯನ್ನು ಬಂಧಿಸಿದ್ರು. ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನಿಸಿದಾಗ ಅವರು, ನನ್ನ ಕೇಸ್ ಗೆಲ್ಬೇಕು, ನ್ಯಾಯ ನನ್ನ ಪರ ಬರಲೇಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಆಗ್ಲಿಲ್ಲ, ಅದಕ್ಕೆ ಈ ಮಾರ್ಗ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರು. ನೋಡಿ, ನಂಬಿಕೆ ಅನ್ನೋದು ಎಲ್ಲಿ ತನಕ ಹೋಗುತ್ತೆ ಅಂದ್ರೆ, ನ್ಯಾಯ ಪಡೆಯಲು ಕಾನೂನನ್ನೇ ಮೀರಿ ಕಣ್ಣು ಮುಂದೆ ಮಾಟ ಮಂತ್ರಕ್ಕೆ ಮೊರೆ ಹೋಗ್ತಾರೆ ಜನ. ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಬದಲಾಗಿ ಕಪ್ ಮಂತ್ರ ತಂತ್ರ ಕೆಲಸ ಮಾಡುತ್ತೆ ಅಂತ ನಂಬೋದು ಎಷ್ಟರ ಮಟ್ಟಿಗೆ ಸರಿ? ಇದು ಎಂಥ ಸಮಾಜದ ಪ್ರತಿಬಿಂಬ? ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂತಹ ಪ್ರಕರಣಗಳಲ್ಲಿ ಕಾನೂನು ಏನ್ ಮಾಡ್ಬೇಕು ಅಂತೀರಾ? ಮಾಟಮಂತ್ರದಂತಹ ವಿಷಯಗಳಿಗೆ ನ್ಯಾಯಾಲಯದಲ್ಲಿ ಜಾಗ ಇರಬೇಕಾ? ಕಮೆಂಟ್ಗಳಲ್ಲಿ ತಿಳಿಸಿ. ಮತ್ತೆ ಜವಾರಿ ಆತ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.